ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಇವತ್ತು ಕಾನ್ಸೆಪ್ಟ್ ಏನು ಅಂದರೆ ಡೇ ಕ್ಯಾಂಡಲ್ ಕಾನ್ಸೆಪ್ಟು ಪಾರ್ಟ್ 4 ಇದು. ಓಕೆ, ಪಾರ್ಟ್ 4ಅಲ್ಲಿ ಏನಿರುತ್ತೆ ಅಂದರೆ ಎಲ್ಲರದು ಒಂದು ಸಮಸ್ಯೆ ಇರುತ್ತೆ. ಇವನ್ ನಾನು ತುಂಬ ದಿನ ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಏನು ಅಂದರೆ ಎಕ್ಸಿಕ್ಯೂಷನ್ ಅಂದರೆ ಮಾರ್ಕೆಟ್ ಲೈವಲ್ಲಿ ಇದ್ದಾಗ ಟ್ರೇಡು ಕರೆಕ್ಟಾಗಿ ತೊಗೊಳಕ್ಕೆ ಗಾಬರಿ ಆಗ್ತೀರಿ. ಮತ್ತು ಮಾರ್ಕೆಟ್ ಹೋದ್ಮೇಲೆ ತುಂಬ ಫೀಲ್ ಆಗಿಬಿಡ್ತೀರಿ, ಅಯ್ಯೋ ನಾನು ಇಲ್ಲಿ ಗೆಸ್ ಮಾಡಿದ್ದೆ ತೊಗೋಬೇಕಾಗಿತ್ತು. ಸೊ ಮಾರ್ಕೆಟ್ ಬಿದ್ದ ಮೇಲೆ ಏನು ಅಥವಾ ಹೋದ್ಮೇಲೆ ಏನಾಗುತ್ತೆ ಅಂದರೆ ಆ ಝೋನಲ್ಲಿ ನೀವು ಆಲ್ರೆಡಿ ಪ್ರೆಡಿಕ್ಟ್ ಮಾಡಿರ್ತೀರ ಇಲ್ಲಿ ತೊಗೋಬೇಕು ಅಂತ, ಬಟ್ ನೀವಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಭಯ ಪಟ್ಟಿರ್ತೀರ. ಅಂದರೆ ಇವಾಗ ಒಂದು ಜಾಗದಿಂದ ಬೈ ಹೋಗ್ತಾ ಇದೆ ಅಂತ ನೀವು ಇಲ್ಲಿಂದ ಗೆಸ್ ಮಾಡಿರ್ತೀರ, ಬಟ್ ಅಲ್ಲಿ ಆರ್ಡ್ರ್ ನೀವು ತೊಗೊಳಕ್ಕೆ ಭಯ ಪಡ್ತೀರ. ಸೊ ಮಾರ್ಕೆಟ್ ಹೊಟ್ಟೋಗುತ್ತೆ ಅಲ್ವಾ. ಈ ಥರ ಪ್ರಾಬ್ಲಮ್ಸು ನಾನು ತುಂಬ ಫೇಸ್ ಮಾಡಿದ್ದೀನಿ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ನಮಗಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ ಅಲ್ವಾ. ಸೊ ಕಾನ್ಫಿಡೆನ್ಸ್ ಜಾಸ್ತಿ ಬರಬೇಕು. ಬರಬೇಕಂದ್ರೆ ನಾವು ಏನು ಮಾಡಬೇಕು, ಒಂದು ಪರ್ಫೆಕ್ಟ್ ಸೆಟಪ್ ಅಂತ ಇಟ್ಕೋಬೇಕು ಅಲ್ವಾ. ಸೊ ಆ ಪರ್ಫೆಕ್ಟ್ ಸೆಟಪ್ ಇಟ್ಕೋಬೇಕು ಅಂದರೆ ನಾವು ಚಾರ್ಟು 5 ಮಿನಿಟ್ಸಲ್ಲೆಲ್ಲ ಅನಾಲಿಸಿಸ್ ಮಾಡಿ ಟ್ರೇಡ್ ತೊಗೋಬೇಕಂದ್ರೆ ಅದು ಕರೆಕ್ಟಾಗಿ ನಿಮ್ಮದು ಪ್ರಿಡಿಕ್ಷನ್ ಇರಲ್ಲ, ರಾಂಗ್ ಇರುತ್ತೆ. ಅದೇ ದೊಡ್ಡ ಟೈಮ್ ಫ್ರೇಮಲ್ಲಿ 1 ಅವರು ಡೇ ಕ್ಯಾಂಡಲಲ್ಲಿ ನೀವು ಅನಾಲಿಸಿಸ್ ಮಾಡಿ ಟ್ರೇಡ್ ತೊಗೊಂಡ್ರೆ ಅದು ಎಕ್ಸಿಕ್ಯೂಷನು ಮತ್ತು ನಿಮಗೆ ಒಳ್ಳೆ ಪ್ರಾಫಿಟ್ಸು ಸಿಗುತ್ತೆ ಡೇ ಕ್ಯಾಂಡಲಲ್ಲಿ ಅನಾಲಿಸಿಸ್ ಮಾಡಿ ಟ್ರೇಡ್ ತೊಗೊಂಡ್ರೆ. ಸೊ ನಾನು ಏನಕ್ಕೆ ಈ ಥರ ಪಾರ್ಟು 1, 2, 3, 4 ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಡೇ ಕ್ಯಾಂಡಲ್ಸಲ್ಲಿ ತುಂಬ ನಾಲೆಜ್ ಇರೋದು ಡೇ ಕ್ಯಾಂಡಲ್ಸಲ್ಲೇ ಅಲ್ವಾ. ಸೊ ಡೇ ಕ್ಯಾಂಡಲ್ಸಲ್ಲಿ ನೀವು ಚಾರ್ಟ್ನ ನೋಡಬೇಕು, ಟ್ರೇಡು 5 ಮಿನಿಟ್ಸಲ್ಲಿ ತೊಗೋಬೇಕು, ಅದು ನಿಮ್ಮದು ಪರ್ಫೆಕ್ಟು ಟ್ರೇಡ್ ಇರುತ್ತೆ. ಓಕೆ, ಇವಾಗ ಪರ್ಫೆಕ್ಟ್ ಟ್ರೇಡ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊತೀರಾ ಅಲ್ವಾ. ತುಂಬ ಈಸಿ ಮೆಥಡ್ ನಾನು ಹೇಳ್ಕೊಡ್ತೀನಿ, ತುಂಬ ಈಸಿ ಮೆಥಡು. ನೀವು ಈ ಮೆಥಡಲ್ಲಿ ಡೇ ಕ್ಯಾಂಡಲ್ ಅನಾಲಿಸ್ ಮಾಡಿದ್ದೀರಾ ಅಂದರೆ ನೀವು ಒಳ್ಳೆ ಪ್ರಾಫಿಟ್ಸ್ನ ನೋಡ್ಬೋದು. ನಿಮ್ಮ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ ಮತ್ತು ನೀವು ಧೈರ್ಯವಾಗಿ ಟ್ರೇಡ್ ಪಂಚ್ ಮಾಡ್ತೀರಾ. ಅದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಓಕೆ, ಸರಿ. ಇವಾಗ ಮೇಯ್ನು ಎಲ್ಲರದು ಒಂದು ಫೇವ್ರೆಟ್ ಟ್ರೇಡ್ ಅಂತ ಇರಬೇಕು. ಫೇವ್ರೇಟು ನನ್ನೊಂದು ಫೇವ್ರೆಟ್ ಟ್ರೇಡ್ ಇದೆ, ಇದು ಹೇಳಿದ್ದೀನಿ ಆಲ್ರೆಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಇದು ಒಂದು ಡೇ ಕ್ಯಾಂಡ್ಲು, ಗ್ರೀನ್ ಕ್ಯಾಂಡ್ಲು, ಫುಲ್ ಡೇ ಕ್ಯಾಂಡ್ಲ್. ಇದು ನನ್ನ ಫೇವ್ರೆಟ್ ಟ್ರೇಡ್ ಹೇಳ್ಬಿಡ್ತೀನಿ. ನಾನು ಈ ಥರ ಸೆಟಪ್ ಬಂದಾಗ ಟ್ರೇಡ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಇದು ಡೇ ಕ್ಯಾಂಡ್ಲ್ ಅಲ್ವಾ. ಡೇ ಕ್ಯಾಂಡ್ಲು ಓಪನ್ನು, ಲೋ, ಹೈ, ಕ್ಲೋಸ್. ಸೊ ಈಗ ನನಗೆ ಈ ಡೇ ಕ್ಯಾಂಡಲಲ್ಲಿ ನಾನೊಂದು ವಾಲ್ಯೂಮ್ ಇಂಡಿಕೇಟ್ರ್ ಇಟ್ಕೊಂಡು ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸ್ಟಾಕ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ನಮ್ಮ ನಿಫ್ಟಿ 50ಯಲ್ಲಿರೋ ಸ್ಟಾಕ್ಸ್ ಆಗಲಿ, ಅದು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತಲೂ ನಾನು ಹೇಳ್ಕೊಡ್ತೀನಿ. ಓಕೆ, ಆಮೇಲೆ ನಿಫ್ಟಿ 50 ಅಥವಾ ನಿಫ್ಟಿ 100 ಆ ಸ್ಟಾಕ್ಸಲ್ಲಿ ನೀವು ಧೈರ್ಯವಾಗಿ ಟ್ರೇಡು ಹೊಡಿಬೋದು. ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಇಲ್ದಿರ ಅಂದರೆ ಭಯ ಪಡ್ದಿರ ನೀವು ಇಲ್ಲಿ ಟ್ರೇಡ್ನ ಪಂಚ್ ಮಾಡ್ಬೋದು. ಓಕೆ, ಅದು ಯಾವ ಥರ ಏನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇವಾಗ ಮಾತಾಡ್ಕೊಂಡಿದ್ದೆ ಅಲ್ಸಬಿಟ್ಟೆ. ಒಂದು ನಿಮಿಷ. ಫೇವ್ರೇಟ್ಸ್ ಮಾಡಿದ್ದೀನಿ. ಇದು ಡೇ ಕ್ಯಾಂಡಲ್ ಅಲ್ವಾ. ಇದು ವಿಕ್ ಅಲ್ವಾ. ಇದು ಓಪನ್ನು, ಇದು ಲೋ, ಇದು ಹೈ, ಇದು ಕ್ಲೋಸ್. ಓಕೆ, ಇವಾಗ ನಾವು ವಾಲ್ಯೂಮ್ನ ಸೆಲೆಕ್ಟ್ ಮಾಡ್ಕೊತೀರಿ. ವಾಲ್ಯೂಮ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಯಾವ ಥರ ಟ್ರೇಡ್ ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ. ಆ ವಾಲ್ಯೂಮ್ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಮ್ಮ ಟ್ರೇಡು ಅದು ಹೇಳ್ಕೊಡ್ತೀನಿ ಮುಂದಕ್ಕೆ. ಡೇ ಕ್ಯಾಂಡ್ಲು ಹೈ ಮೇಲೆ ಇಲ್ಲಿ ಓಪನ್ ಆಯಿತು ಅಂತ ಇಟ್ಕೊಳ್ಳಿ. ಓಕೆ, ಒಂದು ರೆಡ್ಡು, ಒಂದು ಗ್ರೀನು, ಒಂದು ಗ್ರೀನು, ಒಂದು ರೆಡ್ಡು, ಒಂದು ಗ್ರೀನು,
ಈ ಥರ ಕ್ಯಾಂಡಲ್ಸ್ ಬಂದ್ರೂ ಬೈ ಮಾಡ್ಬೋದು, ಅಥವಾ ಒಂದು ಫಸ್ಟ್ ಕ್ಯಾಂಡಲ್ ರೆಡ್ಡು ಸೆಕೆಂಡ್ ಕ್ಯಾಂಡಲ್ ಎಂಗಲ್ಫ್ ಮಾಡಿದ್ರು ಬೈ ಮಾಡ್ಬೋದು. ಅಥವಾ ನಂದು 9:15 AM ನೋಡಿ, ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾರಾದರೂ ನೋಡಿಲ್ಲ ಅಂದರೆ ಈ 9:15 AM ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಓಪನ್ ಆದರೆ ಯಾವ ಥರ ಮಾಡಬೇಕು ಅಂತ ಇದರಲ್ಲಿ ಸುಮಾರು ಒಂದು 13-14 ವಿಡಿಯೋ ಇದೆ, ಅದನ್ನು ನೋಡಿ. ಓಕೆ, ನಿಮ್ಗೆ ಅವಾಗ ಇಲ್ಲಿ ಯಾವ ಕ್ಯಾಂಡಲ್ ಬಂದರೆ ನೀವು ಹೆಂಗೆ ಟ್ರೇಡ್ ಪಂಚ್ ಮಾಡ್ತೀರಾ ಅಂತ ನಿಮ್ಗೊಂದು ನಾಲೆಜ್ ಬರುತ್ತೆ. ಓಕೆ, ಇವಾಗ ಆ ವಾಲ್ಯೂಮ್ ಇಂಡಿಕೇಟರ್ ಸೆಲೆಕ್ಟ್ ಮಾಡ್ಕೊಂಡು ಡೇ ಕ್ಯಾಂಡಲ್ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಡೇ ಕ್ಯಾಂಡಲ್ ಹೈ ಮೇಲೆ ಓಪನ್ ಆಯ್ತು ಅಂದರೆ ಇಲ್ಲಿಂದ ಬೈ ಟ್ರೇಡ್ ತೊಗೊತೀರಾ. ಫಸ್ಟ್ ಟಾರ್ಗೆಟು ಈ ಕ್ಲೋಸ್ ಇರುತ್ತೆ, ಸೆಕೆಂಡ್ ಟಾರ್ಗೆಟು ನಾನು ಹೇಳಿದ್ದೀನಿ ತುಂಬ ವೀಡಿಯೋಸಲ್ಲಿ, ಇಲ್ಲಿ ಒಂದು ಲೆವೆಲ್ಸ್ ನೋಡಿಬಿಟ್ಟು ಆ ಲೆವೆಲ್ಸಲ್ಲಿ ನಿಮ್ಮ ಟಾರ್ಗೆಟ್ನ ಸೆಟ್ ಮಾಡ್ಕೊತೀರ, ಎಲ್ಲರಿಗೂ ನಾನು ಹೋಲ್ಡ್ ಮಾಡಬೇಕು ಅಂತ ಅಲ್ವಾ. ಸರಿ, ಇದು ಗೊತ್ತಿರೋದೇ ಅಲ್ವಾ ಎಲ್ಲರಿಗೂ. ಇವಾಗ ನನ್ನ ಫೇವ್ರೆಟ್ ಟ್ರೇಡ್ ಯಾವುದು ಅಂತ ಹೇಳ್ಕೊಡ್ತೀನಿ, ಇದು ನಿಮ್ಮ ಫೇವ್ರೆಟ್ ಮಾಡ್ಕೊಂಬಿಡಿ. ಓಕೆ, ಎಲ್ಲರಿಗೂ ಒಂದು ಬೆಸ್ಟ್ ಟೆಕ್ನಿಕ್ ಅಂತ ಇರಬೇಕು ಅಲ್ವಾ. ಆ ಬೆಸ್ಟ್ ಟೆಕ್ನಿಕ್ ಇದನ್ನೇ ಅಂತ ಎಲ್ಲ ಫಿಕ್ಸ್ ಮಾಡ್ಕೊಳ್ಳಿ, ಇದ್ರ ಮೇಲೆ ವರ್ಕ್ ಮಾಡಿ. ಮತ್ತು ನಾನೇನು ಹೇಳ್ತೀನಿ, ಯಾವುದೇ ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಆ ವಿಡಿಯೋ ಇಷ್ಟ ಆಯಿತು, ಅದೇನೋ ವರ್ಕ್ ಆಗ್ತಾಯಿದೆ ಅಂತ ಅನಿಸ್ತಂದರೆ ಆ ವಿಡಿಯೋ ನೋಡಿಬಿಟ್ಟು ಅದನ್ನು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಕಾನ್ಸೆಪ್ಟು ಅದರಲ್ಲಿ ವರ್ಕ್ ಆಗಲ್ಲ ಅಂತ ನಿಮ್ಗೆ ಗೊತ್ತಾಯ್ತು ಅಂದರೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಅದನ್ನು ಡ್ರಾಪ್ ಮಾಡಿಬಿಡಿ. ನನ್ನದೇ ವಿಡಿಯೋ ಅಂತಲ್ಲ, ಯಾರದೇ ವಿಡಿಯೋ ಆಗಲಿ, ಒಂದು ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ವಿಡಿಯೋ ನೋಡ್ಬಿಟ್ಟು ಬಿಡಬೇಡಿ, ಕಂಪ್ಲೀಟ್ ಅದನ್ನು ಪ್ರಾಕ್ಟೀಸ್ ಮಾಡಿ. ಅದನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನೀವು ಚಾರ್ಟಲ್ಲಿ ಹೋಗ್ಬಿಟ್ಟು ಹುಡುಕಿ ನಾನು ಏನು ಹೇಳ್ತೀನಿ ಅದನ್ನು ನೀವು ಚೆಕ್ ಮಾಡ್ತಾ ಬಂದರೆ ನಿಮಗೆ ಅದ್ರ ಮೇಲೆ ಒಂದು ಗ್ರಿಪ್ ಸಿಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನನ್ನ ಕಾನ್ಸೆಪ್ಟು ಒಂದು ಡೇ ಕ್ಯಾಂಡಲು ಗ್ರೀನ್ ಇರುತ್ತಲ್ವಾ, ವಾಲ್ಯೂಮಲ್ಲಿ ಸೆಲೆಕ್ಟ್ ಮಾಡ್ಕೊತೀರಿ. ನನಗೆ ವಾಲ್ಯೂಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನಾಗುತ್ತಂದರೆ ಆ ಕ್ಯಾಂಡ್ಲು ಗ್ಯಾಪ್ ಅಪ್ ಓಪನ್ ಆಗಿ ಈ ಪ್ರೀವಿಯಸ್ ಕ್ಲೋಸ್ ಇದೆ ಅಲ್ವಾ, ಕ್ಲೋಸ್ ಇನ್ಸೈಡ್ ಬಂದಾಗ ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡು ಬಂತಂತ ಇಟ್ಕೊಳ್ಳಿ. ನಮ್ಮ ಟೂಲ್ ಗೊತ್ತಲ್ವಾ, ಇದು ಪಾರ್ಟ್ 1ಏನೋ ಇದೆ, ಇದು ಟೂಲ್, ಈ ಟೂಲ್ ಸೆಟ್ಟಿಂಗ್ಸು ಇದು ನೋಡ್ಕೊತೀರಾ. ಇಲ್ಲಿ ಟ್ರೇಡ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಇಲ್ಲಿ ಪಂಚ್ ಮಾಡಿದ್ದೀರಾ ಅಂದರೆ ನಿಮ್ಮ ಫಸ್ಟ್ ಟಾರ್ಗೆಟು ಈ ಪ್ರೀವಿಯಸ್ಸು ಮದ್ದಿದ್ದಿರುತ್ತೆ, ಸೆಕೆಂಡ್ ಟಾರ್ಗೆಟು ಈ ಪ್ರೀವಿಯಸ್ಸು ಓಪನ್ ಇದೆ ಅಲ್ವಾ ಇಲ್ಲಿವರೆಗೂ ಇರುತ್ತೆ. ಸೊ ಫುಲ್ ಪ್ರಾಫಿಟ್ ತೊಗೊತೀರಾ. ಓಕೆ, ಇದು ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು ಅಂತ ನೋಡೋಣ ನಾನು. ಓಕೆ, ಬನ್ನಿ. ಸೊ ನಿಮಗೇನಾಗುತ್ತೆ, ಆ ಡೌಟ್ಸ್ ಎಲ್ಲ ಇರಲ್ಲ, ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಇರಲ್ಲ, ಈಸಿಯಾಗಿ ನೀವು ಟ್ರೇಡ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ. ಸರಿ, ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ವಾಲ್ಯೂಮ್ ಇಂಡಿಕೇಟರ್ ಎಲ್ಲಿ ಬರುತ್ತೆ, ಇಂಡಿಕೇಟರ್ ಹೋಗ್ತೀರಾ, ಇಲ್ಲಿ ಹೋಗ್ಬಿಟ್ಟು ವಾಲ್ಯೂಮ್ ಅಂತ ಟೈಪ್ ಮಾಡ್ತೀರಾ ಅಲ್ವಾ, ವಾಲ್ಯೂಮ್ ಅಂತ ಟೈಪ್ ಮಾಡ್ತೀರಾ, ಇಲ್ಲಿ ಬರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಏನು ಮಾಡ್ತೀರಾ ಅಂದರೆ ನೀವು ಇವಾಗ ಇದು ವಾಲ್ಯೂಮ್ ಅಲ್ವಾ, ವಾಲ್ಯೂಮು ಸಡನ್ನಾಗಿ ಇನ್ಕ್ರೀಸ್ ಆಗಿಬಿಡುತ್ತೆ. ಎಲ್ಲಿ ಇನ್ಕ್ರೀಸ್ ಆಗಿದೆ ನೋಡಿ, ಇಲ್ಲೊಂದು ಜಾಗದಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲೊಂದು ಜಾಗದಲ್ಲಿ ಇನ್ಕ್ರೀಸ್ ಆಗಿದೆ ಅಲ್ವಾ. ಸಡನ್ನಾಗಿ ಒಂದು ಝೋನಿಂದ ಆ ವಾಲ್ಯೂಮು ಸಡನ್ನಾಗಿ ರೈಸ್ ಆಗಿಬಿಡುತ್ತೆ. ಸೊ ನೀವೇನು ಮಾಡ್ತೀರಾ, ಚಾರ್ಟಲ್ಲಿ ನಮ್ಮ ಈ ಬ್ರೋಕರ್ ಚಾರ್ಟಲ್ಲಿ ಇರುತ್ತಲ್ವ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಹೋಗ್ಬಿಟ್ಟು ಸ್ಟಾಕ್ಸ್ನ ನೀವು ಇಲ್ಲಿ ಒಂದು ನಿಫ್ಟಿ 100 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊತೀರ. ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಪ್ರತಿ ಸಂಜೆ ನೀವು ಮಾರ್ಕೆಟೆಲ್ಲ ಮುಗಿದ ಮೇಲೆ ಆ ಸ್ಟಾಕ್ಸಲ್ಲಿ ನೀವು ಹೋಗಿ ಹಿಂಗೆ ಹುಡುಕ್ತೀರ ಯಾವುದು ವಾಲ್ಯೂಮ್ ಇದೆ ಜಾಸ್ತಿ ಅಂದ್ಬಿಟ್ಟು. ಓಕೆ, ಆ ವಾಲ್ಯೂಮ್ ಯಾವ್ದು ಜಾಸ್ತಿ ಇದೆ ಅದನ್ನು ಈ ಸ್ಟಾಕ್ಸಲ್ಲಿ ಇಲ್ಲಿ ಹುಡ್ಕೊತೀರ, ಇಲ್ಲಿ ಆ್ಯಡ್ ಮಾಡಿರ್ತೀರ 100. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಯಾವುದು ವಾಲ್ಯೂಮ್ ಇನ್ಕ್ರೀಸ್ ಆಗಿರುತ್ತೋ ಆ ಸ್ಟಾಕ್ನ ನಾಳೆಗೆ ಸೆಲೆಕ್ಟ್ ಮಾಡ್ಕೊತೀರ ಟ್ರೇಡ್ ಮಾಡೋದಕ್ಕೆ. ಓಕೆ, ಸೊ ಏನಕ್ಕೆ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ವಾ, ಅದು ಹೇಳ್ತೀನಿ. ಈಗ ವಾಲ್ಯೂಮ್ ಜಾಸ್ತಿ ಇರೋದನ್ನು ಅಲ್ಲಿ ಬಯರ್ಸು ತುಂಬ ಜನ ಬಂದಿದ್ದಾರೆ ಅಂತ ತೋರಿಸ್ಕೊಡುತ್ತೆ. ಓಕೆ, ಎಕ್ಸಾಂಪಲ್ ನೋಡಿ, ಇದು ವಾಲ್ಯೂಮ್ ಜಾಸ್ತಿ ಇದೆಯಾ, ಇದು 7th ಆಗಸ್ಟು ಯಾವುದು ತೋರಿಸ್ತಾ ಇದ್ದೀನಿ ನೋಡಿ, ಇದು ವಾಲ್ಯೂಮ್ ಜಾಸ್ತಿ ಇದೆ ಅಲ್ವಾ. ಈ ವಾಲ್ಯೂಮ್ ಜಾಸ್ತಿ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ, ನಿಮ್ಮ ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಆಗಲ್ಲ, ಕಾನ್ಫಿಡೆನ್ಸಾಗಿ ಟ್ರೇಡ್ ಮಾಡ್ತೀರಾ. ಇವಾಗ ಈ ಡೇ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದು
ನಮ್ಮ ಟೂಲ್ ಯೂಸ್ ಮಾಡ್ತೀನಿ ಇದಕ್ಕೆ. ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ 5 ಮಿನಿಟ್ಸ್ಗೆ ಹೋಗಿ ಟ್ರೇಡ್ ಸ್ಟಾರ್ಟ್ ಮಾಡ್ತೀನಿ. ಒಂದು ನಿಮಿಷ. ಫ್ರೈಡೇ ಆಗಸ್ಟ್ 25 ಅಲ್ವಾ? ಇಲ್ಲಿದೆ. ನೋಡಿ, ಇದರಲ್ಲಲ್ವಾ ವಾಲ್ಯೂಮ್ ಜಾಸ್ತಿ ಇತ್ತು ಡೇ ಕ್ಯಾಂಡಲಲ್ಲಿ, ಇದರಲ್ಲಿ ವಾಲ್ಯೂಮ್ ಜಾಸ್ತಿ ಇತ್ತು. ಸೊ ನಾವು ಟ್ರೇಡ್ ಮಾಡ್ತಾರೋದು ನೆಕ್ಸ್ಟ್ ಡೇ ಏನಾಗಿದೆ ನೋಡಿ, ನಾನೇನಂದೆ, ಆ ಡೇ ಕ್ಲೋಸು ಗ್ರೀನ್ ಕ್ಯಾಂಡಲು ಇದು ಓಪನ್ ಅಲ್ವಾ, ಇದು ಓಪನ್ನು, ಇದು ಲೋ, ಇದು ಫಿಬೊನಾಚಿ ಲೆವೆಲ್ 50% ಇದು ಹೈ, ಇದು ಕ್ಲೋಸ್. ಸೊ ಈ ಥರ ಹಾಕ್ಕೊಂಡಿದ್ದೀರಿ. ನಾನೇನಂದೆ, ಇದ್ರ ಒಳಗಡೆ ಇನ್ಸೈಡ್ ಮಾರ್ಕೆಟ್ ಬಂತಂದರೆ ನಿಮ್ಮ ಟ್ರೇಡ್ ಇರುತ್ತೆ. ಎಲ್ಲಿರುತ್ತೆ? ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡು. ನೋಡಿ, ಇಲ್ಲಿ ಬಂತ ಕ್ಯಾಂಡಲ್ಸು, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ. ಸೊ ಟ್ರೇಡ್ ಪಂಚ್ ಮಾಡ್ತಾ ಇದ್ದೀರಾ ಅಲ್ವಾ? ಟ್ರೇಡ್ ಪಂಚ್ ಮಾಡಿದಾಗ ಟಾರ್ಗೆಟ್ಸ್ ಏನು ಹೇಳಿದ್ದೆ ನಾನು? ಫಸ್ಟ್ ಟಾರ್ಗೆಟು ಇಲ್ಲಿಂದ ಇಲ್ಲಿಗೆ ಹೇಳಿದ್ದೆ, ಸೆಕೆಂಡ್ ಟಾರ್ಗೆಟು ಇಲ್ಲಿಂದ ಇಲ್ಲಿಗೆ ಹೇಳಿದ್ದೆ, ಇದು ಥರ್ಡ್ ಟಾರ್ಗೆಟ್ವರೆಗೂ ಹೋಗಿದೆ. ಪ್ರೀವಿಯಸ್ಸು ಓಪನ್ ಎಲ್ಲಿದೆ ಅಲ್ಲಿಗೆ ಬಂದ್ಬಿಟ್ಟಿದೆ ಇದು ಅಲ್ವಾ? ನೋಡಿ, ಇಲ್ಲಿಗೆ ಫುಲ್ ಡೇ ಪ್ರಾಫಿಟ್ ಬಂದಿದೆ. ಸೊ ಇದು ನನ್ನ 9:15 AM ಕ್ಯಾಂಡಲ್ಸ್ ಯಾರು ನೋಡಿರ್ತೀರಾ ಅವ್ರಿಗೆ ನೋಡಿ, ಇಲ್ಲಿ ಒಂದು ಕಾನ್ಸೆಪ್ಟು ನಿಮಗೆ ಅರ್ಥ ಆಗುತ್ತೆ. ಅದು ನೋಡಿರೋರಿಗೆ. ಫಸ್ಟ್ ಕ್ಯಾಂಡಲ್ಲು ಒಂದು ಗ್ರೀನ್ ಕ್ಯಾಂಡಲ್ನ 2 ಎಂಗಲ್ಫ್ ಮಾಡಿದ್ರೂ ನಡೆಯುತ್ತೆ, 3 ಎಂಗಲ್ಫ್ ಮಾಡಿದ್ರು ನಡೆಯುತ್ತೆ, 1 ಎಂಗಲ್ಫ್ ಮಾಡಿದ್ರು ನಡೆಯುತ್ತೆ ಅಲ್ವಾ? ನೋಡಿ, ಇಲ್ಲಿ 2 ಕ್ಯಾಂಡಲ್ ಎಂಗಲ್ಫ್ ಮಾಡಿದೆ. ಸೊ ನಾನು ಇಲ್ಲೇ ಟ್ರೇಡ್ ಪಂಚ್ ಮಾಡ್ತೀನಿ. ಯಾವುದು? ಈ ಗ್ರೀನ್ ಕ್ಯಾಂಡಲ್ ಫಸ್ಟ್ ಇದೆ ಅಲ್ವಾ? ಒಂದು ನಿಮಿಷ. ಈ ಫಸ್ಟ್ ಗ್ರೀನ್ ಕ್ಯಾಂಡಲ್ ಇದೆ ಅಲ್ವಾ, ಇದನ್ನು ಎಂಗಲ್ಫ್ ಮಾಡಿದ ತಕ್ಷಣ ನನ್ನ ಟ್ರೇಡ್ ಇಲ್ಲಿ ಪಂಚ್ ಇರುತ್ತೆ. ಈ ರನ್ನಿಂಗ್ ಕ್ಯಾಂಡಲಲ್ಲಿ ದಯವಿಟ್ಟು ನೀವು ಮಾಡೋಕ್ಕೆ ಹೋಗ್ಬಿಡಿ, ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ನನ್ನ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ನಾನು ಇಷ್ಟು ಪ್ರಾಫಿಟ್ ಹೋಗಿಲ್ಲ ಅಂದ್ರೂ ನಮ್ಮದು ಫಿಬೊನಾಚಿ ಲೆವೆಲ್ ಏನಿದೆ, ಇದು ನಮ್ಮದು ಈ ಲೆವೆಲ್ ಏನಿದೆ ಟೂಲು, ಅದರದ್ದು ಅಟ್ಲೀಸ್ಟು ಈ ಪರ್ಸೆಂಟೇಜು ಇಲ್ಲ ಈ ಪರ್ಸೆಂಟೇಜು, ಸಾರಿ ಇದು ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಬಂದಿರುತ್ತೆ. ಇರಿ ತೋರಿಸ್ಬಿಡ್ತೀನಿ, ಯಾಕಂದರೆ ಕನ್ಫ್ಯೂಸ್ ಮಾಡಿ ಯಾವುದೂ ಹೇಳ್ಬಾರ್ದು. ಟೈಮ್ ತೊಗೊಳತ್ತೆ, ಪರವಾಗಿಲ್ಲ, ವೆಯ್ಟ್ ಮಾಡಿ ಅಲ್ವಾ? ಕನ್ಫ್ಯೂಸ್ ಮಾಡಿ ಯಾವುದನ್ನು ಹೇಳ್ಬಾರ್ದು. ಯಾಕಂದರೆ ಪಾಪ ಬಿಗಿನರ್ಸು ತುಂಬ ಕಷ್ಟಪಟ್ಟಿರ್ತೀರ, ನನ್ನ ವಿಡಿಯೋಗೂ ಟೈಮ್ ಕೊಡ್ತೀರ ಅಲ್ವಾ? ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಇನ್ನೂ ಸ್ಟೆಪ್ಸ್ ಹೇಳ್ಬಿಡ್ತೀನಿ ನಿಮಗೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಇನ್ಮೇಲೆ ಸ್ಯಾಟರ್ಡೆ ಸಂಡೇನೇ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಬರ್ತೀನಿ. ಯಾಕಂದರೆ ನಾವು ಹೇಳೋ ಒಂದು ಕಾನ್ಸೆಪ್ಟ್ ಆದ್ರೂ ಅದು ತುಂಬ ಚೆನ್ನಾಗಿರಬೇಕು. ಯಾವುದಾದ್ರು ವೇಸ್ಟ್ ವೀಡಿಯೋ ಮಾಡಬಾರ್ದು, ನಾಲೆಜ್ ಇರೋ ಥರ ನಾವು ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಡೈಲಿ ವಿಡಿಯೋ ಮಾಡೋದು ಅವಶ್ಯಕತೆ ಇಲ್ಲ, ವಾರಕ್ಕೊಂದು ವಿಡಿಯೋ ಮಾಡಿದ್ರೂ ನಿಮಗೆ ನಾಲೆಜ್ ಬರೋ ಥರ ಇರಬೇಕು. ನೋಡಿ, ಟಾರ್ಗೆಟ್ಸ್ ಗೊತ್ತಾಯ್ತಾ ಇಲ್ವಿ? ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ದೆ, ಸೆಕೆಂಡ್ ಟಾರ್ಗೆಟ್ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ದೆ, ಥರ್ಡ್ ಟಾರ್ಗೆಟು ಇಲ್ಲಿಂದ ಇಲ್ಲಿಗೆ. ಬಟ್ ಇದು ಥರ್ಡ್ ಟಾರ್ಗೆಟ್ ಬಂದಿದೆ. ಸೊ ಈ ಥರ ನಾವು ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಾಗ, ಯಾವ ಥರ ವಾಲ್ಯೂಮಲ್ಲಿ ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಾಗ ತುಂಬ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಇರಲ್ಲ, ಮತ್ತು ನೀವು ತೊಗೊಳೋ ಟ್ರೇಡಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಬರುತ್ತೆ. ಓಕೆ, ಗೊತ್ತಾಯ್ತಲ್ವ? ಇದು ವಾಲ್ಯೂಮ್ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು ಅಂತ. ಮತ್ತು ಅದೇ ಥರ ಇನ್ನೂ ನಾನು ಇದರಲ್ಲಿ ಒಂದು 2-3 ಪಾಯಿಂಟು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆ, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಎಲ್ಲಿ ವಾಲ್ಯೂಮ್ ಜಾಸ್ತಿ ಇದೆ? ಇಲ್ಲಿ ಜಾಸ್ತಿ ಇದೆಯಾ? ಇಲ್ಲಿ ಜಾಸ್ತಿ ಇರೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಓಕೆ, ಅರ್ಥ ಆಗ್ತಾಯಿದೆ ಅಲ್ವಾ ಫ್ರೆಂಡ್ಸ್? ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ವಿಡಿಯೋ ಸ್ಲೋ ಮಾಡಿ ನೋಡ್ಕೊಳ್ಳಿ. ವಾಲ್ಯೂಮ್ ಬಾರ್ ಜಾಸ್ತಿ ಇರೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇದೇ ಥರ ನೀವು ಸ್ಟಾಕ್ಸ್ನೂ ಇಲ್ಲಿ ಪ್ಲೇ ಲಿಸ್ಟಲ್ಲಿ ಹಾಕ್ಕೊಂಡು ನೋಡ್ಕೋಬೋದು. ಓಕೆ, ಬನ್ನಿ ಇವಾಗ ಈ ಡೇ ಕ್ಯಾಂಡಲ್ ವಾಲ್ಯೂಮ್ ಜಾಸ್ತಿ ಇರೋದನ್ನು ಇನ್ಕ್ರೀಸ್ ಮಾಡ್ಕೊಂಡ್ಮೇಲೆ ನನ್ನ ಟ್ರೇಡು
ಈ ಗ್ರೀನ್ ಕ್ಯಾಂಡ್ಲು ಹೈ ಕ್ರಾಸ್ ಆಯ್ತಂದರೆ ಬೈ ಇರುತ್ತೆ. ಫಸ್ಟ್ ನಾನಲ್ಲಿ ಎಕ್ಸಾಂಪಲ್ಸ್ ಕೊಟ್ಟೆ ನಿಮಗಲ್ವಾ, ಈ ಥರ ನನಗೆ ಇದ್ರ ಮೇಲೆ ಇದ್ದರೆ ಬೈ ನೋಡ್ತೀನಿ ನಾನು, ಪುಟ್ ಬೈ ನೋಡಲ್ಲ. ಯಾವುದು ವಾಲ್ಯೂಮ್ ಜಾಸ್ತಿ ಇರೋದು ಇನ್ಕ್ರೀಸ್ ಮಾಡ್ಕೊಂಡ್ಮೇಲೆ. ಯಾವಾಗ್ರಿಗೂ ನೋಡ್ತೀನಿ ಅಂದರೆ ನನಗೆ ಗ್ರೀನ್ ಕ್ಯಾಂಡಲ್ ಒಳಗಡೆ ಇನ್ಸೈಡ್ ಬಂದು ಕ್ಲೋಸ್ ಆಗಿ ಆಗೋವರೆಗೂ ನಾನು ಬೈ ಸೈಡೇ ನೋಡ್ತಾ ಇರ್ತೀನಿ ಟ್ರೇಡ್ಸ್ನ. ಓಕೆ, ಅದು ಯಾವ ಥರ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ನೆಕ್ಸ್ಟ್ ಡೇ ಇಲ್ಲಿ ಓಪನ್ ಆಯ್ತಲ್ವಾ, ಸೊ ಇದು ಗ್ಯಾಪ್ ಡೌನ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಟ್ರೇಡ್ ಇಲ್ಲ ನಂದು, ಗ್ಯಾಪ್ ಡೌನ್ ಪ್ರಕಾರ ಅಲ್ವಾ. ಓಕೆ, ನಾನೇನು ಹೇಳಿದ್ದು, ಒಂದು ಡೇ ರೆಡ್ ಗ್ರೀನ್ ಕ್ಯಾಂಡಲ್ ಇರಬೇಕು, ಇದ್ದ ಮೇಲೆ ನನಗೆ ಇಲ್ಲಿಂದ ಮಾರ್ಕೆಟ್ ಬಂದ್ರೇ ನನಗೆ ತುಂಬ ಚೆನ್ನಾಗಿರುತ್ತೆ ಟ್ರೇಡ್ ತೊಗೊಳಕ್ಕೆ ಅಲ್ವಾ. ಸಮ್ಟೈಮ್ಸ್ ಏನಾಗುತ್ತೆ, ಇಲ್ಲಿ ಗ್ಯಾಪ್ ಡೌನ್ ಆಗಿ ಮೇಲೆ ಹೋಗೋ ಚಾನ್ಸಸ್ಸು ಇರುತ್ತೆ. ಸೊ ಅದರಿಂದ ಈ ಥರ ತುಂಬ ಗ್ಯಾಪ್ ಡೌನ್ ಆದಾಗ ನಮ್ಮ ಪ್ಲ್ಯಾನ್ಸು ಅಲ್ಲಿ ವರ್ಕ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಓಕೆ. ಇವಾಗ ನೆಕ್ಸ್ಟು ಗ್ರೀನ್ ಕ್ಯಾಂಡಲು ಅದರ ಹೈ ಕ್ರಾಸ್ ಆಯ್ತು ಅಂದರೆ ನಾನು ಬೈ ಮಾಡ್ತೀನಿ. ಯಾವುದು, ಒಂದು ಗ್ರೀನು, ಒಂದು ರೆಡ್ಡು, ಒಂದು ಗ್ರೀನು, ಅಥವಾ ನಮ್ಮ 915 AM ಕಾನ್ಸೆಪ್ಟಲ್ಲಿ ಏನಿದೆ ಅದರ ಪ್ರಕಾರ. ಅರ್ಥ ಆಗ್ತದಲ್ಲ ಫ್ರೆಂಡ್ಸ್? ಓಕೆ, ಬನ್ನಿ ಇಲ್ಲಿ ನಿಮಗೆ ಒಂದು ಕರೆಕ್ಟಾಗಿದೆ, ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ವಾಲ್ಯೂಮ್ ಬಾರ್ ಜಾಸ್ತಿ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವಾಲ್ಯೂಮ್ ಬಾರ್ ಜಾಸ್ತಿ ಇಲ್ಲೇ ಇರೋದು. ಸೊ ನಾನು ವಾಲ್ಯೂಮ್ ಬಾರ್ ಜಾಸ್ತಿ ಇರೋದನ್ನೇ ಸೆಲೆಕ್ಟ್ ಮಾಡಿ ಹೇಳ್ಬಿಡ್ತೀನಿ ನಿಮಗೆ ಒಂದು ಪಾಯಿಂಟ್ಸ್ನ ನೋಡಿ. ಒಂದು ನಿಮಿಷ, ಇಲ್ಲಿ ಸಿಕ್ಕಿದೆ. ಸ್ವಲ್ಪ ಲೆಂತಿ ಆಗ್ತಾಯಿದೆ, ಬಟ್ ನನಗೇನು ಗೊತ್ತಾ, ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಮಾಡಿಸ್ಬೇಕು, ಅದೇ ನನ್ನ ಪ್ರಯತ್ನ ಅಷ್ಟೇ, ಬೇರೆ ಏನೂ ಇಲ್ಲ. ಒಂದು ಸ್ವಲ್ಪ ಲೇಟ್ ಆದರೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ನನ್ನ ಪ್ರಯತ್ನ ಅದೇ ಇರುತ್ತೆ. ಸೊ ನಿಮಗೆ ಇದು ಒಂದು 15-20 ಮಿನಿಟ್ಸ್ ವಿಡಿಯೋ ಅಷ್ಟೇ ಅಲ್ವಾ, ಬಟ್ ನಾನು ಇದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಾನು ಇದನ್ನು ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕು, ಯಾವ ಥರ ಹೇಳಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇದರಿಂದ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ಅದು ನಿಮ್ಗೆ ಗೊತ್ತಾಗಲ್ಲ ಅಲ್ವಾ. ನನಗೇನು ಇಲ್ಲ, ನಾನು ಜಾಸ್ತಿ ರಿಕ್ವೆಸ್ಟು ಮಾಡ್ಕೊಳಲ್ಲ ವೀಡಿಯೋಸಲ್ಲಿ, ಬಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕಲ್ವಾ. ನನಗೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಂದರೆ, ಮಿನಿಮಮ್ ಒಂದು 50 ಸಬ್ಸ್ಕ್ರೈಬರ್ಸ್ ಬಂದ ಮೇಲೆ, ಈಗ ನಂಗೆ 25 ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವಾ, ಒಂದು 50 ಬಂತಂದರೆ ನಾನು ಲೈವಲ್ಲೂ ಬಂದ್ಬಿಟ್ಟು ಅನಾಲಿಸಿಸ್ ಮಾಡಿ ನಿಮಗೆ ಟ್ರೇಡ್ಸ್ ಕೊಡೋದಕ್ಕೆ ತುಂಬ ಅನುಕೂಲ ಇರುತ್ತೆ. ಸೊ ನಾನು ಅವತ್ತಿಗೋಸ್ಕರ ಕಾಯ್ತಾ ಇದ್ದೀನಿ. ಈಗ 25 ಸಬ್ಸ್ಕ್ರೈಬರ್ ಇದ್ದಾರೆ, ಇದು ತುಂಬ ದಿನದಿಂದ 25 ಇದ್ದಾರೆ. ನೀವು ಏನು ಗೊತ್ತಾ, ನನಗೆ ಗೊತ್ತಿರೋರೇ ಒಂದು 50 ಜನ ಇದ್ದಾರೆ. 50 ಜನ ಕೈಲಿ ನಾನು ಸಬ್ಸ್ಕ್ರೈಬರ್ ಮಾಡಿಸ್ಕೋಬೋದು, ಬಟ್ ನಾನು ಹಂಗೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಾಗಬೇಕಲ್ವಾ. ಅದು ಫ್ರಾಡ್ ಮಾಡಿ ನಾವು ಮಾಡಿಕೊಂಡ್ರೆ ಅದು ನನ್ನ ಮನಸ್ಸಿಗೆ ಅದು ತೃಪ್ತಿ ಇರಲ್ಲ. ಎಷ್ಟು ದಿನಕ್ಕೆ ಇದು ಸಬ್ಸ್ಕ್ರೈಬರ್ಸ್ 50 ಆಗ್ತಾರೋ ಪರವಾಗಿಲ್ಲ, ವೆಯ್ಟ್ ಮಾಡೋಣ ಅಲ್ವಾ. ಇವಾಗ ನನ್ನ ರಿಲೇಷನ್ಸ್, ನಮ್ಮ ಫ್ರೆಂಡ್ಸೇ ಇದ್ದಾರೆ, ಎಷ್ಟೋ ಜನಕ್ಕೆ ನಾನು ಹೇಳ್ಬಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ಬೋದು. ಬಟ್ ನಾನು ಹಂಗೆ ಮಾಡಿಬಿಟ್ರೆ ನಂದು ವ್ಯಾಲ್ಯೂ ನನಗೆ ಗೊತ್ತಾಗಲ್ಲ. ಸೊ ವೆಯ್ಟ್ ಮಾಡ್ತೀನಿ, ನೋಡೋಣ. ನಾನು ಮಾಡ್ತಾ ಇರೋದು ಕರೆಕ್ಟ್ ಇದ್ದರೆ ಯಾವತ್ತೋ ಒಂದು ದಿವಸ 50 ಆಗುತ್ತೆ ಅಲ್ವಾ. ಸರಿ, ಓಕೆ. ಇವಾಗ ಈ ಕಾನ್ಸೆಪ್ಟ್ ಪ್ರಕಾರ ಏನಂದರೆ, ನನಗೆ ವಾಲ್ಯೂಮ್ ಜಾಸ್ತಿ ಇರೋದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಬೈ ಟ್ರೇಡ್ಸೇ ನೋಡ್ತೀನಿ ಅಲ್ವಾ. ವಾಲ್ಯೂಮ್ ಯಾವಾಗ ಸೆಲೆಕ್ಟ್ ಮಾಡ್ಕೊತೀನಿ, ಅಲ್ಲಿಂದ ಓನ್ಲಿ ಬೈ ಟ್ರೇಡ್ಸ್ ನೋಡ್ತೀನಿ. ಯಾವಾಗ ಡೇ ಕ್ಯಾಂಡಲ್ ಹೈ ಮೇಲೆ ಓಪನ್ ಆದರೆ 5 ಮಿನಿಟ್ಸ್ ಕ್ಯಾಂಡಲು, ಅಲ್ಲಿಂದ ಬೈ ನೋಡ್ತೀನಿ. ನೆಕ್ಸ್ಟ್ ಡೇ ಮೇಲೆ ಓಪನ್ ಆದರೆ ಬೈ ನೋಡ್ತೀನಿ. ಅದಕ್ಕೆ ನೆಕ್ಸ್ಟ್ ಡೇ ಕ್ಯಾಂಡಲ್ ಹೈ ಮೇಲೆ ಓಪನ್ ಆದರೆ ಬೈ ಟ್ರೇಡ್ಸ್ ನೋಡ್ತೀನಿ. ಆಗ ನೋಡಿದಾಗ ಏನಾಗುತ್ತೆ ಅಂದರೆ, ನನಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ, ಬೈ ಸೈಡೇ ನೋಡ್ತಾ ಇರ್ತೀನಿ. ಓಕೆ, ಎಕ್ಸಿಕ್ಯೂಷನ್ ಪ್ರಾಬ್ಲಮ್ಮೂ ಆಗಲ್ಲ. ಯಾವಾಗ ನನಗೆ ಈ ಡೇ ಕ್ಯಾಂಡಲು ಹೈ ಒಳಗಡೆ ಬಂತಂದರೆ ಅವತ್ತು ನಾನು ಪುಟ್ ಬಯರ್ ಹಾಕ್ತೀನಿ ಅದೇ ಸ್ಟಾಕಲ್ಲಿ. ಅವಾಗ ನೋಡಿ ಈ ಥರ ಹಾಕ್ಕೊತೀನಿ. ನನಗೆ ಈ ಕ್ಯಾಂಡಲ್ ನೋಡಿ, ಆಮೇಲೆ ಮಾರ್ಕೆಟ್ ಬಿದ್ದಿದೆ ಅಲ್ವಾ. ಓಕೆ, ಇದೇನು ಡೇಟ್ ಇದು? ಫ್ರೈಡೇ 27 ಸೆಪ್ಟೆಂಬರ್ 24. ಒಂದು ನಿಮಿಷ, ಸೆಪ್ಟೆಂಬರ್ ಅಲ್ವಾ. ಹಾಂ ನೋಡಿ, ಹಾಂ ನಾನೇನಂದೆ,
ಇದು ಡೇ ಕ್ಯಾಂಡಲ್, ಪ್ರೀವಿಯಸ್ ಡೇ ಕ್ಯಾಂಡಲ್ ಅಲ್ವಾ. ಇವಾಗ ಇದರಲ್ಲಿ ಗ್ಯಾಪ್ ಅಪ್ ಆಗಿದೆ ಇಲ್ಲಿ, ಸಾರಿ ಫ್ಲಾಟಾಗಿ ಓಪನ್ ಆಗಿದೆ. ಫ್ಲಾಟಾಗಿ ಓಪನ್ ಆಗಿ ಮಾರ್ಕೆಟ್ ಒಂದು ಸ್ವಲ್ಪ ಹೈ ಹೋಗಿ ಮತ್ತೆ ನೋಡಿ ನನಗೆ ಈ ಡೇ ಕ್ಯಾಂಡ್ಲು ಇನ್ಸೈಡ್ ಬಂತು ಒಳಗಡೆ. ಇನ್ಸೈಡ್ ಬಂದಾಗ ನನ್ನ ಟ್ರೇಡ್ ಎಕ್ಸಿಕ್ಯೂಷನ್ ಇರುತ್ತೆ. ಎಲ್ಲಿರುತ್ತೆ? ಒಂದು ನಿಮಿಷ, ಈ ಲೈನ್ಸ್ ತೆಗಿಲ್ಲ ನೋಡಿ, ಒಂದು ನಿಮಿಷ. ಆ ಡೇ ಲೈನ್ ಇಲ್ಲೆಲ್ಲೋ ಬಂತಲ್ಲ, ಸರಿ ನೋಡಿ. ಡೇ ಕ್ಯಾಂಡ್ಲು ಇಲ್ಲಿದೆ ಅಲ್ವಾ. ಒಂದು ನಿಮಿಷ, ಇದಕ್ಕೆ ಕ್ಲೋಸ್ ಹಾಕಿಲ್ಲ ಲೈನ್. ಒಂದು ನಿಮಿಷ, ಕ್ಲೋಸ್ ಒಂದು ಲೈನ್ ಆಗಿಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಇದು ಡೇ ಕ್ಯಾಂಡ್ಲು ವಾಲ್ಯೂಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದಲ್ವಾ. ಇದು ಹೈಗೂ ಓಪನ್ಗೂ ಕ್ಲೋಸ್ಗೂ ಒಂದೊಂದು ಲೈನ್ ಹಾಕ್ಕೊಂಡ್ಬಿಡ್ತೀನಿ. ಆ ಲೈನ್ ಹಾಕಿರಲಿಲ್ಲ. ಓಕೆ, ಹಾಕ್ಕೊಂಡು 5 ಮಿನಿಟ್ಸ್ ಬರ್ತೀನಿ. ಬಂದ್ಬಿಟ್ಟು ಇಲ್ಲಿಗೆ ಹೋಗಿರ್ತೀನಿ. ನೋಡಿ, ಇವಾಗ ಇದು ಡೇ ಕ್ಯಾಂಡಲ್ ಅಲ್ವಾ. ಡೇ ಕ್ಯಾಂಡಲ್ದು, ಗ್ರೀನ್ ಕ್ಯಾಂಡಲ್ದು ಇದು ಓಪನ್ನು, ಇದು ಫಿಬೊನಾಚಿ 50 ಲೆವೆಲ್ಲು, ಇದು ಹೈ, ಇದು ಕ್ಲೋಸು, ಬ್ಲ್ಯಾಕ್ ಲೈನು. ಈ ಬ್ಲ್ಯಾಕ್ ಲೈನು ಓಪನ್ ಅಲ್ವಾ. ನೀವು ಈ ಥರ ಇಟ್ಕೊಳ್ಳಿ. ಸೊ ನನ್ನ ಟ್ರೇಡ್ ಯಾವಾಗಿರುತ್ತೆ ಗೊತ್ತಾ? ನನಗೆ ಈ ಪ್ರೀವಿಯಸ್ ಡೇ ಹೈ, ಇದು ಕ್ಲೋಸು, ಇದು ಹೈ, ಇದು ಹೈ, ಇದು ಕ್ಲೋಸ್ ಅಲ್ವಾ. ನನಗೆ ಹೈ ಒಳಗಡೆ ಬಂದಾಗ ಮಾತ್ರ ನಾನು ಟ್ರೇಡ್ ಪಂಚ್ ಮಾಡ್ತೀನಿ. ಇಲ್ಲಿ ಪಂಚ್ ಮಾಡ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಏನು ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ, ಒಂದು ರೆಡ್ಡು, ಒಂದು ಗ್ರೀನು, ರೆಡ್ಡು ಬರಬೇಕು ನೋಡಿ. ಇಲ್ಲಿ ಬಂದಿದೆ ಅಲ್ವಾ. ನಾನು ಈ ಥರದ್ರಲ್ಲಿ ಟ್ರೇಡ್ ತೊಗೊತೀನಿ. ಈ ಸ್ಟೆಪ್ಪು ನನಗೆ ಒಳಗಡೆ ಬರಬೇಕು, ಇಲ್ಲಿ ಬರಬೇಕು, ಅಥವಾ ಇಲ್ಲಿ ಬಂದರೂ ತೊಗೊತೀನಿ ಅಲ್ವಾ. ಇಲ್ಲಿ ತೊಗೊತೀನಿ. ಒಂದು ಸ್ಟಾಪ್ ಲಾಸ್ ಹೊಡೆದಿದೆ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಮತ್ತೆ ನನ್ನ ಟ್ರೇಡ್ ಎಲ್ಲಿರುತ್ತೆ ಗೊತ್ತಾ? ಈ ಒಂದು ರಿಜೆಕ್ಷನ್ ಕ್ಯಾಂಡಲ್ ಇದೆ ನೋಡಿ, ಇಲ್ಲಿ ಟ್ರೇಡ್ ಪಂಚ್ ಮಾಡ್ತೀನಿ. ಸೊ ಸಮ್ ಪಾಯಿಂಟ್ಸ್ ಸಿಕ್ಕಿದೆ, ಇಲ್ಲಿ ಸ್ವಲ್ಪ ಪಾಯಿಂಟ್ಸು. ನೆಕ್ಸ್ಟು ಇಲ್ಲಿ ಈವ್ನಿಂಗ್ ಸ್ಟಾರು. ಈ ಈವ್ನಿಂಗ್ ಸ್ಟಾರಲ್ಲಿ ತೊಗೊಂಡ್ರೆ ಇಲ್ಲೊಂದು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಇಲ್ಲಿ ಸಮ್ ಪಾಯಿಂಟ್ಸ್ ಸಿಕ್ಕಿದೆ. ಓಕೆ, ಇವಾಗ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಏನು ಸರ್ ಇಷ್ಟು ಕನ್ಫ್ಯೂಸ್ ಆಗೋಯ್ತಲ್ಲ, ಇಲ್ಲೊಂದು ಸ್ಟಾಪ್ ಲಾಸ್ ಹೊಡೀತು, ಇಲ್ಲಿ ನೋಡಿದ್ರೆ ಇಲ್ಲಿ ಚಿಕ್ಕ ಪಾಯಿಂಟ್ ಸಿಕ್ಕಿದೆ ಅಲ್ವಾ. ಹೌದು, ಇದ್ರ ಪ್ರಾಬ್ಲಮ್ ಏನು ಅಂದರೆ, ನಾನು ಅದಕ್ಕೆ ಹೇಳಿದ್ದು. ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಫೇವ್ರೆಟ್ ಸ್ಟಾಕ್ ಅಂತ ಏನಂದೆ, ನನಗೆ ಈ ಥರ ಸಿನಾರಿಯೋದಲ್ಲಿ ಗ್ಯಾಪ್ ಅಪ್ ಆಗಿ, ಓಕೆ, ಇಲ್ಲಿ ನೋಡಿ ಫ್ಲಾಟಾಗಿ ಓಪನ್ ಆಗಿದೆ. ಇಲ್ಲಿಂದ ಆ್ಯಕ್ಚುಲಿ ಡೇ ಹೈಯಿಂದ ಸ್ವಲ್ಪ ಬೈ ಪಾಯಿಂಟ್ಸ್ ಹೋಗಿದೆ ಅಲ್ವಾ. ಬೈ ಪಾಯಿಂಟ್ಸ್ ಹೋದ್ಮೇಲೆ ರೆಡ್ಡು ಗ್ರೀನು, ರೆಡ್ಡು ನೋಡಿ ಇಲ್ಲಿ ಬಂದಿದೆ. ಇಲ್ಲಿ ಪಂಚ್ ಮಾಡ್ಬೋದು, ಬಟ್ ಇಲ್ಲಿ ಪಂಚ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ವಾಲ್ಯೂಮ್ ಡೇ ಕ್ಯಾಂಡ್ಲು ಬೈ ಸೈಡೇ ನೋಡಬೇಕು. ಇಲ್ಲಿ ತಾನೇ ನಮ್ಮ ಪುಟ್ ಟ್ರೇಡ್ ಇರುತ್ತೆ. ಓಕೆ, ಆದರೆ ನೆಕ್ಸ್ಟ್ ಡೇ ಸರಿಯಾಗಿ ಬಿದ್ದಿದೆ. ಓಕೆ, ನೆಕ್ಸ್ಟ್ ಡೇ ಕಾನ್ಸೆಪ್ಟ್ ಬೇಡ, ಇವಾಗ ಇಲ್ಲಿ ಬಿದ್ದಿದೆ. ಇವಾಗ ನಿಮಗೆ ಇಲ್ಲಿ ಪರ್ಫೆಕ್ಷನ್ ಟ್ರೇಡ್ ಬೇಕು ಅಂದರೆ ನನಗೆ ಗ್ಯಾಪ್ ಅಪ್ ಆಗಬೇಕು. ಆ ಗ್ರೀನ್ ಕ್ಯಾಂಡಲ್ ಹೈ ಮೇಲೆ ಗ್ಯಾಪ್ ಅಪ್ ಆಗಿ ಇಲ್ಲಿಂದ ಮಾರ್ಕೆಟ್ ಬಂದರೆ ಸೂಪರ್ ಫಾಲ್ ಸಿಗುತ್ತೆ. ಪಾಯಿಂಟ್ಸ್ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಮೇಲೆಯಿಂದ ಬರಬೇಕು ಮಾರ್ಕೆಟು ಅಂತ ಅಲ್ವಾ. ಸೊ ಈ ಥರ ಬಂತು ಅಂದರೆ ನಿಮಗೆ ಎಕ್ಸಲೆಂಟ್ ಟ್ರೇಡ್ ಇರುತ್ತೆ. ಆಮೇಲೆ ಮೇಯ್ನ್ ಪಾಯಿಂಟ್ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಮಾರ್ಕೆಟು ಈ ಥರ ಡೇ ಕ್ಲೋಸ್ ಒಳಗಡೆ ಬರಬೇಕು ಅಂದರೆ ನಿಮಗೆ ಮಾರ್ನಿಂಗು ಒಂದು 10 ಗಂಟೆ 11 ಗಂಟೆ ಆ ರೇಂಜಲ್ಲಿ ಬಂತಂದರೆ ತುಂಬ ಫಾಲ್ ಚೆನ್ನಾಗಿರುತ್ತೆ ಅಲ್ವಾ. ಈ ಪಾಯಿಂಟ್ಸ್ ನೋಡಿ, ಹಿಂಗೆ ಸಿಕ್ಕಿದಾಗ ನನಗೆ ಹಿಂಗೆ ಸಿಕ್ಕಿದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಫುಲ್ ಮಾರ್ಕೆಟ್ ಬಿದ್ದೋಗಿರೋದೆ, ಅಲ್ಲೊಂದು 300 ಪಾಯಿಂಟ್ ಬಿದ್ದಿದೆ. ಇದು ನೋಡಿ, ಹಂಗಿರಬಾರ್ದು. ನಮಗೆ ಟಫ್ ಸಿಚುವೇಶನ್ಸು ಇರಬೇಕು. ಮಾರ್ಕೆಟ್ ಹಿಂಗೂ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೂ ಸ್ವಲ್ಪ ಈಸಿ ಇರುತ್ತೆ. ಬರೀ ಪ್ರಾಫಿಟ್ ಇರೋದನ್ನೇ ತೋರಿಸ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಏನು ಅನಿಸ್ಬಿಡುತ್ತೆ ಗೊತ್ತಾ? ಇಷ್ಟು ಪ್ರಾಫಿಟ್ ಸಿಗುತ್ತಾ ಅಂತಿರುತ್ತೆ. ಮಾರ್ಕೆಟಲ್ಲಿ ನೋಡಿ, ದೊಡ್ಡ ಪ್ರಾಫಿಟ್ ಸಿಗೋ ಡೇಸು ಇರುತ್ತೆ, ಈ ಥರ ಸ್ಟ್ರಗಲ್ಸ್ ಮಾಡೋ ಡೇಸು ಇರುತ್ತೆ. ಸೊ ಅದರಲ್ಲಿ ಪಾಯಿಂಟ್ಸ್ ಏನು ಅಂದರೆ, ನನಗೆ ಮಾರ್ನಿಂಗ್ ಒಂದು 10-11 ಗಂಟೆಯಲ್ಲಿ ಇದನ್ನು ರೀಚ್ ಆಗಿ ಒಳಗಡೆ ಬಂತಂದರೆ ಚೆನ್ನಾಗಿ ಫಾಲ್ ಸಿಗುತ್ತೆ ಅಲ್ವಾ. ಇದು 1 ಗಂಟೆ ಮೇಲೆ 2 ಗಂಟೆ ಮೇಲೆ ಯಾವಾಗಲೂ ಹೇಳ್ತೀನಿ, ನೀವು ನಿಫ್ಟಿಯಲ್ಲಿ ದಯವಿಟ್ಟು ಟ್ರೇಡ್ ಮಾಡೋಕ್ಕೆ ಹೋಗಲೇಬೇಡಿ. ನಾನು ಇದಕ್ಕೆ ಮುಂಚೆ ವೀಡಿಯೋಸಲ್ಲೂ ಹೇಳಿದ್ದೀನಿ. ಯಾಕಂದರೆ ಹೆವಿ ಟ್ರ್ಯಾಪ್ ಮಾಡುತ್ತೆ. 2 ಗಂಟೆ ಮೇಲೆ, 1:30 ಮೇಲೆ ನಿಮಗೆ ಮೂಮೆಂಟೇ ಕೊಡೋಲ್ಲ. ಅಲ್ಲಲ್ಲೇ ಆಟ ಆಡಿಸ್ಬಿಡುತ್ತೆ. ಮತ್ತು ಮಾರ್ಕೆಟ್ ಜಿಗ್ಜ್ಯಾಗ್ ಮಾಡುತ್ತೆ ಜಾಸ್ತಿ. ಸರಿ, ಓಕೆ.
ಈಗೇನಾಯಿತು ಕಾನ್ಸೆಪ್ಟು, ನನಗೆ ಡೇ ಕ್ಯಾಂಡಲ್ ಮೇಲೆ ಹೋಗಿ ಅಲ್ಲಿಂದ ಬಂದರೆ ನನಗೆ ಪರ್ಫೆಕ್ಟ್ ಟ್ರೇಡ್ ಇರುತ್ತೆ ಅಲ್ವಾ. ಓಕೆ, ಆಮೇಲೆ ನೋಡಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ವಾಲ್ಯೂಮ್ ಕ್ಯಾಂಡಲು ಆಮೇಲೇನು ಬಿದ್ದಿದೆ ಮಾರ್ಕೆಟ್ ಹೆಂಗೆ ಫಾಲ್ ಆಗಿದೆ ನೋಡಿ. ಸೊ 9:15 AM ಕ್ಯಾಂಡಲ್ ನೋಡೋರಿಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಯಾವ ಕಾನ್ಸೆಪ್ಟು ನೋಡಿ, ಫಸ್ಟ್ ಗ್ರೀನ್ ಕ್ಯಾಂಡಲ್ನ ನಾನೇನಂದಿದ್ದೀನೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, 9:15 AM ವಿಡಿಯೋದಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ನ ಅಟ್ಲೀಸ್ಟ್ 2 ಇಲ್ಲ 3 ಕ್ಲೋಸ್ ಕೊಟ್ಟರು ನಮ್ಗೆ ಅವತ್ತು ಮಾರ್ಕೆಟು ಎಂಗಲ್ಫ್ ಮಾಡಿ ಬೀಳುತ್ತೆ ಅಂತ ಹೇಳಿದ್ದೀನಿ. ಇದು ನೆಕ್ಸ್ಟ್ ಡೇ ಗೊತ್ತಾಯಿತು. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ನಮ್ಮ ಕಾನ್ಸೆಪ್ಟ್ ಅಲ್ಲ, ಇದು ನೆಕ್ಸ್ಟ್ ಡೇ ಗೊತ್ತಾಯಿತು. ಸರಿ ಫ್ರೆಂಡ್ಸ್, ಓಕೆ, ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ವಾಲ್ಯೂಮ್ ಸ್ಟಾಕ್ಸ್ನ ನೀವು ಆ್ಯಡ್ ಮಾಡಿಕೊಂಡು ಟ್ರೇಡ್ ಮಾಡಿ ನಿಮಗೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ. ಮತ್ತು ಇದನ್ನು ಫೇವ್ರೇಟ್ ಮಾಡ್ಕೊಳ್ಳಿ. ಯಾವುದೇ ಡೇ ಕ್ಯಾಂಡ್ಲು, ಇಲ್ಲಿದೆಯಾ ಡೇ ಕ್ಯಾಂಡ್ಲು, ಇದ್ರ ಇನ್ಸೈಡ್ ಮಾರ್ಕೆಟ್ ಬಂದಾಗ ಮೇಲೆ ಕಣ್ಣು ಮುಚ್ಕೊಂಡು ಟ್ರೇಡ್ ಹೊಡೀರಿ. ಇದು ಹೇಳೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಇದು ತುಂಬ ಪರ್ಫೆಕ್ಟು ಟ್ರೇಡು ಡೇ ಕ್ಯಾಂಡಲಲ್ಲಿ. ನೋಡಿ, ಇದು ಡೇ ಕ್ಯಾಂಡ್ಲಾ, ಇದ್ರದ್ದು ಮಾರ್ಕೆಟ್ ಹೈ ಒಳಗಡೆ ಬಂತಾ ನೋಡಿ, ಎಷ್ಟು ದೊಡ್ಡ ಪ್ರಾಫಿಟ್ಸ್. ಈ ಥರ ಪ್ರಾಫಿಟ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ನೀವು ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಾ ಅಂದರೆ ಒಂದು ದಿವಸ ನಿಮಗೆ ಒಳ್ಳೆ ಪ್ರಾಫಿಟ್ ತೊಗೊತೀರಾ, ಅವತ್ತು ನನ್ನ ನೆನೆಸ್ಕೊತೀರಾ. ಇಲ್ಲಿ ನೋಡಿ, ಇದು ಡೇ ಕ್ಯಾಂಡಲ್ ಗ್ರೀನಾ, ಇದ್ರ ಇನ್ಸೈಡ್ ಬಂದಾಗ ನನ್ನ ಟ್ರೇಡ್ ಇರುತ್ತಾ. ನಾನು ಈ ಥರ ಟ್ರೇಡ್ಸ್ನೇ ಜಾಸ್ತಿ ಮಾಡೋದು, ಇದು ನನ್ನ ಫೇವ್ರೆಟ್ ಟ್ರೇಡು ಅಲ್ವಾ. ಇದಕ್ಕೆ ಎಷ್ಟೆಷ್ಟೋ ದುಡ್ಡು ಪೇ ಮಾಡಿದ್ರು ನಿಮ್ಗೆ ಈ ಥರ ಟೆಕ್ನಿಕ್ಸ್ ಡೇ ಕ್ಯಾಂಡಲಲ್ಲಿ ಹೇಳ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನೋಡಿ, ನೀವು ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಯಾವಾಗ ಪ್ರಾಕ್ಟೀಸ್ ಮಾಡ್ತೀರೋ ಅವಾಗ ನಿಮಗೆ ನಾಲೆಜ್ ಬೆಳೆಯುತ್ತೆ. ನೋಡಿ, ಇದು ಡೇ ಕ್ಯಾಂಡಲ್ ಗ್ರೀನ್ ಅಲ್ವಾ, ಇದು ಐ ಒಳಗಡೆ ಬಂದರೆ ಟ್ರೇಡ್ ಇದೆಯಾ, ಎಷ್ಟು ಟ್ರೇಡ್ ಇದೆ ನೋಡಿ. ಒಂದು ಚಿಕ್ಕ ಸ್ಟಾಪ್ ಲಾಸಿಗೆ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ ಅಲ್ವಾ. ಈ ಥರ ನೀವು ಡೇ ಕ್ಯಾಂಡಲ್ ಗ್ರೀನ್ ಇರೋದನ್ನೆಲ್ಲ ಚೆಕ್ ಮಾಡ್ತಾ ಬನ್ನಿ. ನೋಡಿ, ಇದು ಡೇ ಕ್ಯಾಂಡಲಾ, ಇದು ನಾನೇನು ಈ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನೋ ಅದು ಇದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇದು ಗ್ಯಾಪ್ ಅಪ್ ಆದರೆ ಅಲ್ವಾ. ನೋಡಿ, ಇದನ್ನು ತೋರಿಸ್ಬಿಡ್ತೀನಿ. ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೂ ನೀವು ಕಲ್ತಾಗಲೇ ನನಗೂ ಅದ್ರ ವ್ಯಾಲ್ಯೂ ಸಿಗೋದು ಅಲ್ವಾ. ನೀವು ಜಸ್ಟ್ ಬಿಟ್ಬಿಟ್ರೆ ನನಗೂ ಅದ್ರದ್ದು ಏನು ಯೂಸ್ ಇರಲ್ಲ. ನೀವು ಈ ಕಲ್ತಾಗಲ್ವಾ ನನ್ನ ಎಫರ್ಟ್ಗೆ. ನೀವು ಒಂದು ವಿಡಿಯೋ ಇಷ್ಟು ಈಸಿಯಾಗಿ ನೋಡ್ತೀರಾ, ನಾನು ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಟ್ಯೂಸ್ಡೇ 13 January 26 ಒಂದು ನಿಮಿಷ ಇದೊಂದು ತೋರಿಸ್ಬಿಡ್ತೀನಿ, ಆಮೇಲೆ ಕ್ಲೋಸ್ ಮಾಡ್ತೀನಿ ವಿಡಿಯೋ. ಡೇಟ್ ಏನು ಮಾಡ್ತದೆ ನನಗೆ, ಸಖತ್ ಜ್ಞಾಪಕ ಶಕ್ತಿ ನನಗೆ. ಕರೆಕ್ಟಾಗೇ ಬಂದಿದ್ದೀನಪ್ಪ. ನೋಡಿ, ನಾವು ಏನು ಸ್ಟಾಕ್ ಹುಡುಕಿದ್ರೋ ಅದೇ ಬಂತಿಲ್ಲಿ. ನೋಡಿ, ಇದೇನಂದರೆ ಡೇ ಕ್ಯಾಂಡ್ಲು ಲೆವೆಲ್ಸ್ ಹಾಕ್ಕೊಂಡಿದ್ದೀರಿ, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಗಿದೆ ಅಲ್ವಾ. ನಂದು ಪರ್ಫೆಕ್ಟು ಟ್ರೇಡ್ ಇದೆ, ಇದಕ್ಕೆ ನಾನು ಕಾಯೋದು. ಗ್ಯಾಪ್ ಅಪ್ ಆಗಿದೆ, ಪ್ರೀವಿಯಸ್ ಹೈ, ಇದು ಕ್ಲೋಸ್ ಅನ್ಕೊತೀನಿ. ಕ್ಲೋಸ್ ಒಳಗಡೆ ಇಲ್ಲಿ ರೆಡ್ಡು ನಮ್ಗೆ ಚಾನ್ಸೇ ಕೊಟ್ಟಿಲ್ಲ. ಇದು ಹೆವಿ ಫಾಲ್ ಬಂದುಬಿಟ್ಟಿದೆ ಅಲ್ವಾ. ಮತ್ತು ನಾನು ಇನ್ನೊಂದು ಏನು ಹೇಳಿದೆ, ಈವ್ನಿಂಗ್ ಸ್ಟಾರ್ ಅಲ್ವಾ. ಓಕೆ, ಈವ್ನಿಂಗ್ ಸ್ಟಾರು, ಇದನ್ನು ಈವ್ನಿಂಗ್ ಸ್ಟಾರ್ ಅಂತಾರಲ್ವಾ. ಒಂದು ಗ್ರೀನ್ ಮೇಲೆ ಈ ಥರ ಇನ್ನೊಂದು ಗ್ರೀನೋ ರೆಡ್ಡೋ ರಿಜೆಕ್ಷನ್ ಬಂದು ಇಲ್ಲಿ ಬಂದಾಗ ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಇಲ್ಲಿ ಪುಟ್ ಬೈ ಹೊಡಿತೀರಾ ಅಥವಾ ಇಲ್ಲೂ ಹೊಡಿತೀರಾ ಅಲ್ವಾ. ಈ ಕ್ಯಾಂಡಲ್ 6 ಮೇಲೆ ಒಂದು ಸ್ವಲ್ಪ ಗ್ರಿಪ್ ಇಟ್ಕೊಳ್ಳಿ, ಆವಾಗ ನಿಮಗೆ ಟ್ರೇಡ್ ಎಲ್ಲಿ ಪಂಚ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ಎಷ್ಟು ಪಾಯಿಂಟ್ಸ್ ಬಿದ್ದಿದೆ. ಈ ಥರ ಟ್ರೇಡ್ ಸಿಗುತ್ತೆ ಸಾಕು ನಿಮಗೆ ಅಲ್ವಾ. ಅರ್ಥ ಆಗ್ತಾಯಿದೆ ಅಲ್ವಾ ನಾನು ಏನು ಫೇವ್ರೇಟ್ ನನ್ನ ಸ್ಟಾಕು ಅಂತ. ಈ ಥರ ಎಷ್ಟು 181 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಬಿದ್ದಿದೆ ನೋಡಿ. ಸೊ ಇಲ್ಲಿ ನಮ್ಮ ಟಾರ್ಗೆಟ್ಸ್ ಬಂದಿದೆಯಾ, ಇದ್ರ ಹೈ ಒಳಗಡೆ ಬಂದರೆ ಟ್ರೇಡು ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು. ಸರ್ ಮತ್ತು ಇಲ್ಲಿ ಏನಾಗಿದೆ ಸರ್ ನಾವು ಮಾಡ್ತಾ ಇರೋದು ಆಪ್ಷನ್ ಬೈಯಲ್ಲಿ ಈ ಥರ ಸ್ಟ್ರಗಲ್ಸ್ ಇರುತ್ತೆ. ಮಾರ್ಕೆಟು ತುಂಬ ಕಾಡಿಸಿ ಬರೋ ಚಾನ್ಸಸ್ಸು ಇರುತ್ತೆ. ಸಮ್ಟೈಮ್ಸ್ ಡೈರೆಕ್ಟಾಗೂ ಬಂದ್ಬಿಡುತ್ತೆ ನೋಡಿ, ಈ ಥರ ಏಕ್ದಮ್ಮೂ ಬಂದ್ಬಿಡುತ್ತೆ. ಓಕೆ, ಇದು ಆಪ್ಷನ್ ಬೈಯರ್ಸ್ಗೆ ಇದೊಂದು ಕಷ್ಟ ಬಂದೇ ಬರುತ್ತೆ. 1 ಸರಿ 2 ಸರಿ ಸ್ಟಾಪ್ ಲಾಸ್ ಹೊಡೆಯುತ್ತೆ. ಸೊ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಅದನ್ನು ಸ್ಟಿಕ್ ಆನ್ ಆಗಬೇಕು.
ಸೊ ಒಂದು ಸ್ಟಾಪ್ ಲಾಸ್ ಹೊಡೀತು ಅಂದ್ರೂ ಇನ್ನೊಂದರಲ್ಲಿ ನಿಮಗೆ ಪ್ರಾಫಿಟು ರಿಕವರಿ ಮಾಡ್ಕೊತೀರಾ. ಓಕೆ, ನೀವು ಇದ್ರ ಮೇಲೇ ಯಾವಾಗ ಪ್ರಾಕ್ಟೀಸ್ ಮಾಡಿ ಗ್ರಿಪ್ ತೊಗೊತೀರಾ ಆವಾಗ ನೀವು ಎಕ್ಸಲೆಂಟಾಗಿ ಒಂದು ಟ್ರೇಡರ್ ಆಗೋಕ್ಕೆ ಸಾಧ್ಯ ಇದೆ. ಓಕೆ, ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಇದೆ. ಸರಿ ಫ್ರೆಂಡ್ಸ್, ಸಿಗೋಣ. ಓಕೆ, ಬಾಯ್.